ಬೇಕಾದ್ರ ಮನ್ಯಾಗ ತಿಜೋರಿ ಕಪಾಟ ಇಂಥವ್ ಏನ್ ಇದ್ದಿತ್ತಿಲ್ಲ. ಬರೀ ಅಲ್ಕಡ್ ಗಡಿಗಿ. ಅಡಿಕಿಲ್ ಗಡಿಗಿ ಅದ್ರಾಗ ಒಂದ್ 4 ಒಡಕ್ ಗಡಿಗೆ ಇರ್ತೀವಿ ಮಣ್ಣಿನ. ಅದ್ರಾಗ ತಂದು ಒಂದು ಹೊಸಾದ ಕೊಡ ಇತ್ತು ಅಡಿಕಿಲ್ ಗಡಿಗ್ಯಾಗ. ಅದ್ರಾಗ ರತ್ನದ ಹರಳು ಇಟ್ಟ ಊಟ ಮಾಡಿ ನೀವಂತ ಮಕ್ಕೊಂಡ್ ಬಿಟ್ಟ. ಹೌದು ಅವಾಗ ಹರುಸಿಯಾಗಿತ್ತು, ನಿದ್ದೆ ಹತ್ತಿ ಬಿಡ್ತು ನೋಡ್ರಿ. ಅವನ ಹೇಳ್ತಿ ಮಧ್ಯಾಹ್ನ ತನಕ ಕೆಲ್ಸಿಗೆ ಹೋಗಿದ್ಳು, ಅಕ್ಕಿ ಬಂದಳು. ಬಂದು ವಿಚಾರ ಮಾಡಿದಳು, ಏನಿದ್ದಂತದ ಮನೆಯಾಗಿಂದು ಕಸ ಮುಸುರಿ ಒಗ್ಯಾಣ ಎಲ್ಲಾ ಮಾಡಿದ್ಳು. ಸಂಜೆ 4 ಗಂಟೆ ಆಯ್ತು ಟೈಮ್. ನೀರ್ ತರ್ಬೇಕಂತ ಹೇಳಿ ದಿನ ಬಳಸುವಂತ ಕೊಡ ತಗೊಂಡು ಹೊಳಿಗೆ ನೀರಿಗೆ ಹೋದಳು. ಆ ಮಣ್ಣು ಕೊಡ ತುಂಬಿಕೊಂಡು ತಲೆ ಮ್ಯಾಗ ಇಟ್ಕೊಂಡು ಮನೆಗೆ ಬರ್ತಿರುವಾಗ ಕಲ್ಲಿಗೆ ಎಡಿಬಿದಳು. ಆ ತಲೆ ಮ್ಯಾಗಿನ ಮಣ್ಣು ಕೊಡ ನೆಲಕ್ಕೆ ಬಿದ್ದು ಒಡೆದು ಹೋಯ್ತು. ಆಗ ಆಕೆ ವಿಚಾರ ಮಾಡಿದಳು, ನಮ್ಮ ಮನ್ಯಾಗ ಒಂದ್ ಅಡಿಕಿಲ್ ಗಡಿಗ್ಯಾಗ ಒಂದು ಹೊಸ ಕೊಡ ಇದ್ದಂಗಿತ್ತು, ನೋಡ್ಬೇಕಂತ ಬಿರಿ ಬಿರಿ ಮನೆಗೆ ಬಂದಳು. ಬಾವ ಮನ್ಯಾಗ ಮುಕ್ಕೊಂಡಿತ್ ನೋಡಿದ ಗಂಡ. ಆ ಎಳ್ಯಾಗ ಅಡಿಕಿಲ್ ಗಡಿಗೆ ಮ್ಯಾಗಿನ 2 ಇಡಿಸಿದ್ರು. ನಡು 3ನೇಕ್ ಅದು ಮಣ್ಣು ಕೊಡ ಇತ್ತು ಹೊಸದು. ಅದ್ರಾಗ ಇವ ರತ್ನದ ಹಳ್ಳಿ ಇಟ್ಟಿದ. ಆಕಿಗೇನು ಗೊತ್ತ, ಆಕಿ ಪಾಪ ತಗೊಂಡು ಹೊಳಿಗೆ ಹೋದಳು. ಹೊಳಿಗೆ ಹೋಗಿ ಬಹಳ ದಿವಸದ ಕೊಡ ಅಂತ ಹೇಳಿ ಮ್ಯಾಗಿಟ್ಟು ಹಸನಾಗಿ ತೊಳೆದಳು. ಒಳಗಿಟ್ಟು ಕೈ ಆಡಿಸಿ ತೊಳೆದಳು ನೋಡ್ರಿ. ಅದು ರತ್ನದ ಹಳ್ಳ ಗೋಟೆದ ಗಟ್ಲೆ ಉಳ್ಳಾಡ್ತಿತ್ತು. ಅಳಿಗಾಡುವಾಗ ಅಕ್ಕಿ ತಿಳ್ಕೊಂಡು ನನ್ನ ಮಗ ಆಡುವ ಸಲುವಾಗಿ ಗೋಟೆನೆ ತಂದಿಟ್ಟಂಗ್ ಕಾಣ್ತಾನಂತ ಹೇಳಿ ಆ ಹಸನಾಗಿ ತೊಳೆದು ಕೊಡ ನೀರ ಡಬ್ ಹೊಡೆದ್ ಬಿಟ್ಲು. ಹೋಯ್ತು ನೋಡ್ರಿ ರತ್ನದ ಹಳ್ಳ. ನೀರಾಗ ಮುಂದಕ್ಕೆ ಹೋಗೋರ್ದಾಗ ಮೇಣು ನುಂಗಿ ಬಿಡ್ತು. ಕೊಡ ತುಂಬಿಕೊಂಡು ಇಕ್ಕಿ ಮನೆಗೆ ಬಂದ್ಲು. ಮನೆಗೆ ಬರೋದ್ರಾಗ ಅಂಗಳಕ್ ಬರುವುದೊಳಗ ಬಾವಾಗ ಎಚ್ಚರ ಆಯ್ತು. ಅಡಿಕಿಲ ಗಡಿಗೆ ಕಡೆ ನೆದರ್ ಹೋಯ್ತು. ನೋಡ್ತಾನ ಮಣ್ಣು ಕೊಡನೇ ಇಲ್ಲ. ಮಾತು ಘಾತ ಐತತ್ ಹೇಳಿ ಮನೆ ಹೊರಗೆ ಎದ್ದು ಬಂದು ನೋಡ್ದ. ಅದೇ ಕೊಡದಾಗ ಅವನ ಹೆಂಡತಿ ನೀರು ತಗೊಂಡು ಬರ್ತಿದ್ರು. ಬರ್ತಿರುವಾಗ ಆಗ ಹೆಣ್ತಿನ ಕೇಳ್ತಾನ, ಇದ್ರಾಗ ಅಮೂಲ್ಯವಾದಂತ ಒಂದು ವಸ್ತು ಇಟ್ಟಿದ, ಇದನ್ನೇನ್ ತೆಗೆದಿಟ್ಟು ಏನು ಒಯ್ದು ಹೊಳೆಯಾಗ ಬೈಟಿದೆ ಅಂದ. ಆಗ ಅಕ್ಕಿ ಅಂತ ನಮ್ಮ ಮನ್ಯಾಗ ಗಂಜಿ ಮಾಡಿ ಕುಡಿಬೇಕಾದ್ರ ಹಿಟ್ಟಿಲ್ಲ, ಅಂದ್ ಹಿಡಿ ಹಿಟ್ಟಿಲ್ಲ, ಮತ್ತ ಅಮೂಲ್ಯವಾದಂತ ವಸ್ತು ಎಲ್ಲಿಂದ ತಂದಿವಿ ಇಟ್ಟಿದೀನಿ. ಆಯಾಗ ಅವ ಹೇಳ್ದ, ಹಿಂಗಿನೀಗ ರತ್ನದ ಹರಳು ಇಟ್ಟಿದ. ಮಾತು ಘಾತ ಐತಂದ. ಯಾವ ಜಾಗದಾಗ ಕೊಡ ತೊಳೆದ ಡಬ್ ಹೊಡೆದಿದ್ ನೋಡು, ಅದುವರೆ ತೋರ್ಸಕತ್ ನಡಿ ಅಂದ. ಹೆಣ್ತಿ ತಂದ ಜಾಗ ತೋರಿಸಿದಳು. ರತ್ನದ ಹಳ್ಳ ಮೇಣು ನುಂಗಿ ಹೋಗಿತ್ತು. ಹೌದು, ಮಾಯದಲ್ಲಿ ಇಬ್ರು ಕೂಡಿ ನಿರಾಶೆ ಆಗಿ ಮನೆಗೆ ಬಂದ್ರು ನೋಡ್ರಿ. ಆಯಳಾಗಿ ವಿಚಾರ ಮಾಡ್ತಾರ, ಭೋಗದ ಭ್ರಮಿ ಯೋಗಿಗೆ ಬಿಟ್ಟಿಲ್ಲ, ಯಾರೇನು ಮಾಡೋರು ಏನು ನಾನು ಭೋಗದಾಗ ಅದು ಇಲ್ಲ, ಹೋಗ್ಯಾದ ಹೋಗಾದ್ಯಕತ್ ಹೇಳಿ ಬಿಟ್ಟ. ಮತ್ತೆ ಯಥಾ ಪ್ರಕಾರ ಮನ್ಕೊಂಡು ಬೆಳಗ್ಗೆ ಮತ್ತೆ ಹೋದ ಮ್ಯಾಲತ್ತ ಅರ್ಜುನ್ ಹಿಂಗ್ ನೋಡ್ದ. ಒಂದಿನ ಬಂಗಾರ ಕೊಟ್ಟ, ಒಂದಿನ ರತ್ನದ ಹರಳು ಕೊಟ್ಟ. ಈ ಮಗ ಬಿಡಲಾಗ್ಯಾನ, ಇವನಿಗೆ ಯಾನು ನೀಡುವುದೇ ಬೇಡ ಅಂದ ಅರ್ಜುನ. ಇಬ್ರು ಕೂಡಿ ಹೋದ್ರು, ವಾಕಿಂಗ್ ಮಾಡಿ ಹೊಳ್ಳಿ ಬಂದ್ರು ನೋಡ್ರಿ. ಟೈಮ್ 1-2 ಆಗಿತ್ತು. ಹಟ್ಟ ಕಡ ಬಿಸಿಲಾಗಿದ್ದು ಒಂದೇ ಕೂತಿತ್ತು. ಆಗ ಕೃಷ್ಣಗ ಅಂತಃಕರಣ ಬತ್ತು. ಕೃಷ್ಣ ತನ್ನ ಕಿಶಾಯದಾಗಿನ 2 ರೂಪಾಯಿ ತೆಗೆದು ಬಾವನ ಜೋಳಿಗೆ ಹೋಗದ. ಬರೀ 2 ರೂಪಾಯಿ. ಆಗ ಅರ್ಜುನ್ ಅಂದ, ಪರಮಾತ್ಮ ಇವನಿಗೆ ಒಂದು ದಿನ 10 ತೊಲಿ ಬಂಗಾರ ಕೊಟ್ಟಿದ, ಒಂದು ದಿನ ರತ್ನ ಹರಳನ್ನು ಕೊಟ್ಟಿದಿ, ಮಗ ಬಿಡ್ಕೊಳ್ದು ಬಿಟ್ಟಿಲ್ಲ, ಕೊಟ್ಟು 2 ರೂಪಾಯಿದಿಂದ ಇವಾಗೇನಾಗೋದು ಅಂದ. ಅವ ಹೇಳ್ದ, ಹಣಿವಾರ ಕೃತಿ ಹರಿಬ್ರಹ್ಮಗ ನಿಲ್ಕಿಲ್ಲ. ಹೌದು, ಅವನ ಹಣಿವಾರದಾಗ ಏನದದು ನಿನಗೂ ತಿಳಿದಿಲ್ಲ, ನನಗೂ ತಿಳಿದಿಲ್ಲ, ನಡಿ ಅಂದ. ಅವ್ರಿಬ್ರು ಕೂಡಿ ಆ ಕಡೆ ಹೋದ್ರು. ಇದು 2 ರೂಪಾಯಿ ಸಿಗ್ತತಿ. ಎದ್ದು ಮನೆಗೆ ಹೊಂಟಿತ್ತು ಬಾವ. ಹೋಗ್ತಿರುವಾಗ ದಾರ್ಯಾಗ ಊರು ಸನಿಯಕ ಹಳ್ಳದಾಗ ಮೇಣಗಾರ ಮೇಣ ಹೊಡ್ಕೊಂಡು ಹೊಂಟಿದ. ಹೌದು, ಅವನ ಜಾಳಿಗ್ಯಾಗ ಒಂದು ಮೇಣ ಲಟ್ಪಿಟಿ ಒದ್ದಾಡ್ತಿತ್ತು ನೋಡಿ. ಜೀವಂತಿತ್ತು, ಒದ್ದಾಡ್ತಿತ್ತು. ಹೌದು, ಆ ಒದ್ದಾಡೋ ಸಮಯದೊಳಗ ಆ ಮೇಣಗಾರಗ ನೋಡಿ ಇವನಿಗೆ ಬಾವಾಗ ಅಂತಃಕರಣ ಬತ್ತು ನೋಡ್ರಿ. ಮೇಣಿಗೆ ನೋಡಿ ಆ ಮೇಣಗಾರಗ ಅಂತಾನೆ, ಆ ಮೇಣ ಎಟ್ಟು ಒದ್ದಾಡ್ಲಗತ್ತದೋ ಅದು ಒಯ್ದು ನೀರಾಗ ಬಿಡು ಅಂದ. ಆಗ ಅವ ಮೇಣಗಾರ ಅಂದ, ಬಾಳ ದೊಡ್ಡ ಶಾಣೆ ಕಾಣ್ತಿ ಮಗನ ಅಂದ. ಇವ್ ಮೇಣ ಮಾರಿನೇ ನನ್ನ ಹೆಂಡ್ರ ಮಕ್ಕಳು ಉಪಜೀವನ ಮಾಡ್ತೀನ, ಮತ್ ಇವು ಒಯ್ದು ನೀರಾಗ ಬಿಟ್ರು ನನ್ನ ಹೆಂಡ್ರ ಮಕ್ಕಳು ಏನ್ ಹಾಕತಿ, ನಿನಗ ಬಾಳ ಮೇಣಿನ ಅಂತಃಕರಣ ಬಂದ್ರ ಅದ್ರ ಕಿಮ್ಮತ್ ಕೊಡು, ಒಯ್ದು ಹೊಳೆಯಾಗ ಬಿಡು ಅಂದ. ಹೇಳು ಕಿಮ್ಮತ್. ಆ ಎಳ್ಯಾಗ ಇವ ಬಾವ ಕೇಳ್ತಾನೆ ಮೇಣಗಾರ್ಗೆ, ಅದ್ರ ಕಿಮ್ಮತ್ತರಿ ಎಟ್ಟದ ಹೇಳಂದ. ಜೀವದ ಮೇಣ, ಜೀವಂತ ಮೇಣಿನ ಕಿಮ್ಮತ್ತ. ಆ ಎಳ್ಯಾಗ ಅವ ಹೇಳ್ದ 2 ರೂಪಾಯಿ ಅಂದ. ಬಾವನ್ ಜೋಳಿಗೆ 2 ರೂಪಾಯಿ ಇದ್ದು ನೋಡ್ರಿ, ಕೃಷ್ಣ ಒಗದಿದ್ದು. ಅವೇ 2 ರೂಪಾಯಿ ತೆಗದ ಮೇಣಗಾರ ಕೊಟ್ಟ. ಆ ಮೇಣು ತಗೊಂಡು ಹೊಳೆಯಾಗ ನೀರಾಗ ಬಿಡುದು ಕೊಂಟ ಬಾವ. ಮೊಳಕಾಲ ಮಟ್ಟ ನೀರಾಗ ಹೋದ. ಅದು ಮೇಣ ಬಾಯಿ ತೆರೆದಿದ್ ಒಟ್ಟ ಮುಚ್ಚುವಂದಿತ್ತು ನೋಡ್ರಿ.
ಆಗ ಇದ್ರ ಗಂಟ್ಲಾಗರ ಏನು ಸಿಕ್ಕದ್ ನೋಡ್ಬೇಕಂತ ಹೇಳಿ ಮೊಳಕಾಲ ಮಟ್ಟ ನೀರಾಗ ಹೋಗಿ ಬಟ್ ಹಾಕಿ ಒಳಗಿಂದ ಹೊರಗೆ ಹೊಡೆದ ರತ್ನದ ಹಳ್ಳಿ ಹಿಡಿದು ಹೌದಾ ಅಯ್ಯ ಬಾಬಾ ಅಂದ ಮೇರಾ ಮುಜೆ ಮಿಲ್ ಗಯ ಅಂದ ನಾನು ಸಿಕ್ತು ನಂದು ನಾನು ಸಿಕ್ತತ್ ಅದಕ್ಕೆ ಹೌಸಾಯ್ತು ಮೇಣ ನೀರಾಗ ಬಿಟ್ಟ ಇವನು ಬಂಗಾರ ಕಳ್ತನ ಮಾಡಿದ ಮಗನು ಮಗ್ಗಲ್ದಾಗೆ ಜಳಕ ಮಾಡ್ತಿದ್ದ ಹೊಳೆಗೆ ಇವ ಅಂತಾನೆ ಮೇರಾ ಮುಜೆ ಮಿಲ್ ಗಯ ಅಂತ ಹೇಳಿ ಅವನಿಗೆ ಕಳ್ಳ ಕೇಳಿಸ್ತು ಚೋರ್ ಮಜೆ ಮಿಲ್ಗಯ್ಯ ಅಂದಂಗ ಇವ ಅಂದ ಇನ್ ಕೃಷ್ಣಗ್ ಹೇಳಿ ನನ್ನನ್ನು ಗುರುತು ಹಿಡ್ದಾನ ಕೃಷ್ಣಗ್ ಅರ್ಜುನ್ಗೆ ಹೇಳಿ ನಾನು ತೊಗಲ್ ತಗಸಂಗ್ ಕಾಣ್ತಾನ ಅಂತ ಹೇಳಿ ಅವ ತಂದು ಇದು ತಗೋ ನೀನು ಬಂಗಾರ ಅಂತ ಹೇಳಿ ಕೊಟ್ಟು ಬಿಟ್ಟ ಬಾವಾಗ ಬಂಗಾರ ತಗೊಂಡು ಬಾವ ರತ್ನದ ಹಳ ತಗೊಂಡು ಮನಿಗೆ ಬತ್ತು ನೋಡ್. ಹೌದು ಅದಕ್ಕೆ ನಾವು ಮಾಡಿದ್ರೆ ಏನಾಗಂಗಿಲ್ಲ, ಈಶ್ವರ ಕೊಡುವಂತ ಭಗವಂತ ಬಹಳ ದೊಡ್ಡವದನ, ಅವನ ಕೃಪಾ ಆಶೀರ್ವಾದ ಎತ್ತು ಮನುಷ್ಯನಿಗೆ ಅಂದ್ರ ಬೇಕಾದಂತ ಅಸಾಧ್ಯವಾದಂತ ಕೆಲಸ ಸಾಧ್ಯವಾಗ್ತದ. ಅದಕ್ಕ ದೇವ್ರನೇ ದೊಡ್ಡವದನು, ದೇವರಿಂದಲೇ ಜಗತ್ತಿ ನಡೆದದ, ನಮ್ಮ ನಿಮ್ಮಿಂದ ಏನು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನೊಂದ್ 4 ಕುಡಿ ಚಾಲ ಹಾಡು.